ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 46ನೇ ವಾಕ್ಯ. ನತಾನಿಯೇಲನು, ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೆ ಅಂದಾಗ ಫಿಲಿಪ್ಪನು, ಬಂದು ನೋಡು ಅಂದನು. ಯೇಸುಸ್ವಾಮಿಯ ಒಂದು ಸೇವೆಯ ಆರಂಭದ ಸಮಯದಲ್ಲಿ ತನ್ನ ಪ್ರಥಮ ಶಿಷ್ಯರನ್ನು ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತೀವಿ. ಮೆಸ್ಸಿಯನಿಗಾಗಿ ಇಸ್ರಾಯೇಲ್ರೆಲ್ಲರೂ ಕಾಯ್ತಾ ಇದ್ದಾರೆ. ಮೆಸ್ಸಿಯ ಬರ್ತಾನೆ, ನಮ್ಮ ರಕ್ಷಕನಾಗಿ ನಮಗೆ ಸಹಾಯ ಮಾಡುವುದಕ್ಕಾಗಿ, ನಮ್ಮ ಜೊತೆ ನಿಲ್ಲುವುದಕ್ಕಾಗಿ ಬರ್ತಾನೆ ಎಂಬ ಒಂದು ನಿರೀಕ್ಷೆಯಿಂದ ಅವರೆಲ್ಲರೂ ಕಾಯ್ತಾ ಇರುವಾಗ ಆರಂಭದಲ್ಲಿ ಕೆಲವು ಶಿಷ್ಯರನ್ನೆಲ್ಲ ಆರಿಸ್ಕೊಳ್ತಾನೆ. ಇದಾದ ಮೇಲೆ ಫಿಲಿಪ್ಪನನ್ನು ಯೇಸುಸ್ವಾಮಿ ಆರಿಸ್ಕೊಳ್ತಾರೆ. ಆಗ ಫಿಲಿಪ್ಪ ಬೆತ್ಸೈದಾದವನು ಅಂತ ಹೇಳುತ್ತೆ. ನಂತರ ನಾವು ನೋಡಬೇಕಾದ್ರೆ ಫಿಲಿಪ್ಪನ ಫ್ರೆಂಡ್ ಆದಂತಹ ನತಾನಿಯೇಲನಿಗೆ ಈ ಫಿಲಿಪ್ಪ ಬಂದು ಹೇಳ್ತಾನೆ, ನಾವು ಯಾವನ ವಿಷಯವಾಗಿ ಕೇಳ್ತಾ ಇದ್ವೋ, ಕಾಯ್ತಾ ಇದ್ವೋ, ಧರ್ಮಶಾಸ್ತ್ರ ಹೇಳಿತ್ತೋ ಅವನು ನಮಗೆ ಸಿಕ್ಕಿದ್ದಾರೆ. ಯಾರು ಅಂದರೆ ನಜರೇತಿನ ಯೇಸು, ಜೀಸಸ್ ಕ್ರೈಸ್ಟ್ ಆಫ್ ನ್ಯಾಸರೆತ್ ಅಂತ ಹೇಳ್ತಾನೆ. ನಮಗೂ ಸಿಕ್ಕಿದ್ರು. ನಾವು ಕಾಯ್ತಾ ಇದ್ವಿ ತುಂಬ ದಿವಸಗಳಿಂದ, ತುಂಬ ವರ್ಷಗಳಿಂದ ನಮ್ಮ ಪಿತೃಗಳೆಲ್ಲ ಕಾಯ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಮೆಸ್ಸಿಯ ನಮಗೆ ಸಿಕ್ಕಿದ್ದಾರೆ. ಅವರು ಯಾರು ಅಂದರೆ ಯೇಸು ಎಂಬ ವ್ಯಕ್ತಿ. ಅವನು ನಜರೇತಿನಿಂದ ಬಂದವನು ಅಂತ ಹೇಳಿದಾಗ ನತಾನಿಯೇಲನು ಕೇಳ್ತಾನೆ, ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೆ? ಒಂದು ರೀತಿಯಲ್ಲಿ ಗಲಿಲಾಯ ಸೀಮೆಯಲ್ಲಿರೋದು ನಜರೇತ್. ಗಲಿಲಾಯ ಸೀಮೆಯ ಭಾಗದಲ್ಲಿರುವಂತಹ ನಜರೇತ್ ಅಂದರೆ ಉತ್ತರ ಭಾಗದಲ್ಲಿದೆ. ಅವತ್ತಿನ ಕಾಲಗಳಲ್ಲಿ ಹೆಚ್ಚು ವಿದ್ಯಾಭ್ಯಾಸ ಇರುವವರು, ಹಣ ಇರುವವರು, ಆಸ್ತಿ ಇರುವವರೆಲ್ಲರೂ ದಕ್ಷಿಣ ಭಾಗದಲ್ಲಿ, ಯಹೂದ ಭಾಗದಲ್ಲಿ. ಇಸ್ರಾಯೇಲ್ ಸಾಧಾರಣ 3 ಭಾಗಗಳಾಗಿ ವಿಂಗಡಿಸಲಾಗಿದೆ: ಗಲಿಲಾಯ, ಸಮರ್ಯ ಮತ್ತು ಯಹೂದ್ಯ. ಯಹೂದ್ಯ ಎಂಬುದು ಒಂದು ರೀತಿಯಲ್ಲಿ ಸಂಪದ್ಭರಿತವಾದಂತಹ ದೇಶ, ಭಾಗ, ಪ್ರಾಂತ್ಯ. ಅಂದರೆ ಅಲ್ಲಿ ಆಲಯ ಅಲ್ಲೇ ಇರೋದು, ಅರಮನೆ ಅಲ್ಲೇ ಇರೋದು, ಆರಾಧನೆಗಾಗಿ ಜನ ಕೂಡಿ ಬರೋದು ಅಲ್ಲೇ. ಒಂದು ರೀತಿಯಲ್ಲಿ ನಾನು ಇದನ್ನು ಪ್ರಸಂಗ ಮಾಡಬೇಕಾರೆಲ್ಲ ನನ್ನ ಮನಸ್ಸಿಗೆ ಬರೋದು ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಒಂದು ರೀತಿ. ಉತ್ತರ ಕರ್ನಾಟಕ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ತಿರಸ್ಕರಿಸಲ್ಪಟ್ಟಂತಹ ಒಂದು ಪ್ರಾಂತ್ಯವಾಗಿಯೇ ನನ್ನ ಕಣ್ಣಿಗೆ ಕಾಣ್ತದೆ. ಏಕೆಂದರೆ ನಾನು ಉತ್ತರ ಕರ್ನಾಟಕದ ಬೆಲ್ಗಾಂ ಭಾಗಗಳಿಗೆ ನಾನು ಕಳೆದ 15 ವರ್ಷಗಳಿಂದ ಹೋಗ್ತಾ ಇರೋದ್ರಿಂದ ನನಗೆ ಗೊತ್ತು. ಅಲ್ಲಿ ಬಸ್ಸುಗಳು, ಹಳೆಯ ಬಸ್ಸುಗಳು ಕಳಿಸಿರ್ತಾರೆ ಇಲ್ಲಿಂದ. ಇಲ್ಲಿ ಬೇಡವಾಗಿರೋಂಥ ಬಸ್ಸುಗಳನ್ನೆಲ್ಲ ಬೆಂಗಳೂರಿಂದ ಅಲ್ಲಿಗೆ ಕಳಿಸ್ಬಿಡ್ತಾರೆ. ಇಲ್ಲಿ ಬೆಂಗಳೂರಲ್ಲೆಲ್ಲ ಹೊಸ ಬಸ್ಸು, ಬೆಂಗಳೂರು ಮೈಸೂರಲ್ಲಿ ಹೊಸ ಬಸ್ಸುಗಳು, ಒಳ್ಳೆಯ ರಸ್ತೆ ಇಲ್ಲಿರ್ತದೆ. ಅಲ್ಲಿ ಸೌಕರ್ಯಗಳಿಲ್ಲ, ಮೂಲ ಸೌಕರ್ಯಗಳೆಲ್ಲ ಬಹಳ ಕಡಿಮೆ ದಕ್ಷಿಣ ಕರ್ನಾಟಕಕ್ಕೆ ಕಂಪೇರ್ ಮಾಡಿದಾಗ ಉತ್ತರ ಕರ್ನಾಟಕದಲ್ಲಿ. ಒಂದು ರೀತಿಯಲ್ಲಿ ತಿರಸ್ಕರಿಸಲ್ಪಟ್ಟಂತಹ ಒಂದು ಭಾಗ ಅಂತ ನನ್ನ ಒಂದು ಅನಿಸಿಕೆ. ಅದು ನನಗೆ ನನ್ನ ಅನಿಸಿಕೆ ಸರಿನೋ ಇಲ್ಲ ಗೊತ್ತಿಲ್ಲ, ಬಟ್ ನನ್ನ ಅಭಿಪ್ರಾಯ ಆ ರೀತಿಯಲ್ಲಿ ನಾನು ಕಂಡಿದ್ದೀನಿ ಆ ಥರ. ಯಾಕೆಂದರೆ ಬೆಂಗಳೂರು, ಮೈಸೂರು ಮುಂತಾದ ಭಾಗಗಳಲ್ಲಿರುವಂಥ ಸೌಕರ್ಯಗಳು ಅಲ್ಲಿ ಕಾಣ್ತಾ ಇಲ್ಲ ನಮಗೆ. ಅದೇ ಥರ ತಿರಸ್ಕರಿಸಲ್ಪಟ್ಟಂತಹ ಒಂದು ಸ್ಥಳವಾಗಿತ್ತು ಗಲಿಲಾಯ ಪ್ರಾಂತ್ಯ. ಅಲ್ಲಿಂದ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಗಲಿಲಾಯದವರು ಎಜುಕೇಟೆಡ್ಡು ಅಲ್ಲ ಜಾಸ್ತಿ, ಬಹಳ ಅವ್ರದ್ದು ಲ್ಯಾಂಗ್ವೇಜೇ ಡಿಫ್ರೆಂಟ್. ಅದಕ್ಕೆ ಪೇತ್ರ ಅಂತ ಹೇಳ್ಬೇಕಾದ್ರೆ, ನೀನು ಗಲಿಲಾಯದವನು, ನಿನ್ನ ಭಾಷೆನೇ ಹೇಳ್ತಾ ಇದ್ದೆ ನೀನು ಗಲಿಲಾಯದವನು. ಅವರು ಒಂಥರ ಒಂದು ಲೋಕಲ್ ಲ್ಯಾಂಗ್ವೇಜ್, ವಿಲೇಜ್ ಟೈಪ್ ಲ್ಯಾಂಗ್ವೇಜ್ ಇದೆಲ್ಲ ಮಾತಾಡೋರು. ಅವಾಗ ಎಲ್ಲರ ಮನಸ್ಸಲ್ಲಿ ಏನಿದೆ ಗೊತ್ತಾ, ಮೆಸ್ಸಿಯ ಬಂದರೆ ಎಲ್ಲಿಂದ ಬರ್ತಾನೆ, ಯಹೂದ್ಯದಿಂದ ಬರ್ತಾನೆ ಅಥವಾ ನಮ್ಮ ಕುಟುಂಬಗಳಲ್ಲಿ ಬರ್ತಾನೆ ಎಂಬುದು ಜನರಲ್ಲಿ ಒಂದು ಅಭಿಪ್ರಾಯ ಇರುವಾಗ ನಜರೇತಿನಿಂದ ಯಾವ ಒಳ್ಳೆ ಕಾರ್ಯ ಬರೋದಿಲ್ಲ. ಒಂದು ರೀತಿಯಲ್ಲಿ ತಿರಸ್ಕರಿಸಲ್ಪಟ್ಟಂತಹ ಒಂದು ಭಾಗವಾಗಿ ಅದನ್ನು ನಾವು ನೋಡ್ಬೋದು. ಅದಕ್ಕೆ ಅದೊಂದು ರೀತಿಯಲ್ಲಿ ನಾವು ನೋಡಬೇಕಾದ್ರೆ ಸೊಲೊಮೋನನ ಕಾಲದಲ್ಲಿ ಈರಾಮನಿಗೆ ಗಲಿಲಾಯ ಪ್ರಾಂತ್ಯದ 20 ಪಟ್ಟಣಗಳನ್ನು ಕೊಡ್ತಾನೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಅವನು ಈರಾಮ್ ಬರ್ತಾನೆ, ತೂರಿನ ಅರಸನಾದ ಈರಾಮ್ ಬರ್ತಾನೆ, ಗಲಿಲಾಯದ ಪಟ್ಟಣಗಳನ್ನು ನೋಡ್ತಾನೆ. ನೋಡಿದಾಗ ಅವನಿಗೆ ಇಷ್ಟ ಆಗಲ್ಲ. ಏನಪ್ಪ ಇಂಥ ಪಟ್ಟಣ ನನಗೆ ಕೊಟ್ಟಿದೀಯಾ ಅಂತ ಅವನು ಕೇಳ್ತಾನಲ್ಲಿ. ಅದರ ಅರ್ಥ ಅವನಿಗೆ ಇಷ್ಟ ಆಗಿಲ್ಲ ಅಂತಲೂ ಬೈಬಲ್ ಹೇಳುತ್ತೆ. ಏನಿಂಥ ಪಟ್ಟಣ ಕೊಟ್ಟಿದೆಯಾ ಅಂಥೇಳಿ ಅದಕ್ಕೆ ಕಾಬೂಲ್ ದೇಶವೆಂದು ಕರೀತಾನೆ ಅಂತಲೂ ಸಹ ನಾವು ರಾಜರುಗಳ ಪುಸ್ತಕದಲ್ಲಿ ನಾವು ಓದ್ತೀವಿ. ಹಾಗಾದರೆ ಅಲ್ಲಿ ಏನಾಗಿದೆ, ಗಲಿಲಾಯ ಎಂಬುದು ತಿರಸ್ಕರಿಸಲ್ಪಟ್ಟ ಪಟ್ಟಣ. ಅದು ಸೊಲೊಮೋನ್ ಭಾಳ ಬುದ್ಧಿವಂತ. ಅವನು ಯಹೂದ್ಯದಲ್ಲಿ ಕೆಲವು ಪಟ್ಟಣಗಳನ್ನು ಕೊಡಲಿಲ್ಲ, ಅವನು ಗಲಿಲಾಯದಲ್ಲಿ ಕೆಲವುದನ್ನು ಕೊಟ್ಟ. ಅವನು ಈ ರೀತಿಯಲ್ಲಿ ತಿರಸ್ಕರಿಸಲ್ಪಟ್ಟಂತಹ ಒಂದು ಜಾಗದಿಂದ ಯೇಸು ಬಂದನೆಂಬುದಾಗಿ
ಫಿಲಿಪ್ಪ ಹೇಳ್ತಾನೆ. ಆಗ ಇವನು ಕೇಳ್ತಾನೆ, ಒಳ್ಳೆಯದೇನಾದರೂ ಬರುತ್ತಾ ಅಂತ ಕೇಳಿದಾಗ, ಬಂದು ನೋಡು ಅಂತ ಹೇಳ್ತಾನೆ. ಇದರಿಂದ ನಾನು ಹೇಳುವಂಥ ಸಂದೇಶ ಏನು ಗೊತ್ತಾ? ನಿನ್ನ ಜೀವಿತದಲ್ಲಿ ನೀನು ತಿರಸ್ಕರಿಸಲ್ಪಟ್ಟಂತಹ ಜನರಿಂದ, ಕುಟುಂಬದವರಿಂದ, ತಂದೆ ತಾಯಿಯಿಂದ, ಸಹೋದರರಿಂದ, ಸ್ನೇಹಿತರಿಂದ ತಿರಸ್ಕರಿಸಲ್ಪಟ್ಟಂಥ ವ್ಯಕ್ತಿಯಾಗಿದ್ದರೆ ನಿರಾಶೆ ಪಡಬೇಡ. ನಿನ್ನ ಮೂಲಕ ಅದ್ಭುತ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಯೇಸು ಹುಟ್ಟಿದ್ದು ಬೇತ್ಲೆಹೇಮಿನಲ್ಲಾದರೂ ಸಹ, ಯೇಸು ಬೆಳೆದಿದ್ದು ನಸರೇತ್ನಲ್ಲಿ. ಯೇಸು ಕ್ರಿಸ್ತನು ಜೀಸಸ್ ಕ್ರೈಸ್ಟ್ ಆಫ್ ಬೇತ್ಲೆಹೇಮ್ ಅಂತ ಅಲ್ಲ ಕರೆಯೋದು, ಜೀಸಸ್ ಕ್ರೈಸ್ಟ್ ಆಫ್ ನ್ಯಾಸರೆತ್ ಅಂತ ಕರೀತಾರೆ. ಕಾರಣ, ಎಲ್ಲಿ ತಿರಸ್ಕರಿಸಲ್ಪಟ್ಟರೋ ಯೇಸು ಅಲ್ಲೇ ಬೆಳೆದು ಆ ಸ್ಥಳವನ್ನು ಲೋಕ ಪ್ರಸಿದ್ಧವಾಗಿ ಮಾರ್ಪಡಿಸಿದರೆ, ನೀನು ತಿರಸ್ಕರಿಸಲ್ಪಟ್ಟಾಗ ನಿರಾಶೆ ಪಡಬೇಡ. ನಿನ್ನಲ್ಲಿ ಹುಟ್ಟಿದಂತಹ ಯೇಸು, ನಿನ್ನಲ್ಲಿ ಇರುವಂತಹ ಯೇಸು ನಿನ್ನನ್ನು ಉತ್ತಮ ಸ್ಥಾನಕ್ಕೆ, ನಿನ್ನನ್ನು ಹೆಸರುವಾಸಿಯಾಗಿ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ತಿರಸ್ಕರಿಸಲ್ಪಡುವಾಗ ನಿರಾಶೆ ಪಡಬೇಡ. ನಂಬಿಕೆಯಿಂದ ದೇವರ ಮುಖವನ್ನು ನೋಡಿ ಪ್ರಾರ್ಥಿಸುವುದಾದರೆ, ಎಲ್ಲಿ ಏನು ಒಳ್ಳೇದು ಬರಲ್ಲ ಅಂತ ಎಕ್ಸ್ಪೆಕ್ಟ್ ಹೇಳ್ತಾ ಇರ್ತಾರೋ ಅಲ್ಲಿಂದನೇ ಒಳ್ಳೆಯದನ್ನು ತರುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಮತ್ತೊಂದು ಸಾರಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ದೇವರೇ. ತಿರಸ್ಕರಿಸಲ್ಪಟ್ಟಂತಹ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ನಿನ್ನ ಆಶೀರ್ವಾದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇವೆ. ತಿರಸ್ಕರಿಸಲ್ಪಟ್ಟಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತವನ್ನು ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.